ಅದು ಎಲ್ಲಾ ಗಾಡಿಗಳು ಕಂಪೇರ್ ಮಾಡಿದ್ರೆ ಹೊಸದಾಗಿ ಬಂದಿರೋ ಹಿಮಾಲಯನ್ ಗಾಡಿಲಿ ಈ LED ಲೈಟ್ ಕೊಟ್ಟಿದ್ದಾರೆ. ಅದ್ರಂತ ಥರ್ಡ್ ಕ್ಲಾಸ್ ಥರ್ಡ್ ರೇಟೆಡ್ LED ಲೈಟ್ ನಾನು ಲೈಫಲ್ಲಿ ನೋಡಿಲ್ಲ. ರೂಪೇಶ್ ಅವರೇ, ಏನ್ ಅನ್ಸುತ್ತೆ ನಿಮ್ಗೆ ಸೂಪರ್ ಮೀಟಿಯರ್ ಓಡಿಸಿದ್ದು? ಹೌದು ಪ್ರಮೋದ್ ಅವರೇ, ನಿಮ್ಮ ಹತ್ರ ಗಾಡಿ ಇಸ್ಕೊಂಡ್ಮೇಲೆ ಗೊತ್ತಾಯ್ತು ಸ್ವಲ್ಪ ಜನಗಳಿಗೆ ಏನಾಗುತ್ತೆ, ಅದರಲ್ಲಿ GT ಬೆಂಡಿಂಗ್ ಪ್ರಾಬ್ಲಮ್ ಅಂತಾರೆ, ಇಂಟರ್ಸೆಪ್ಟರ್ ಸ್ವಲ್ಪ ಕಾಲಿಡ್ಕಲ್ಲ ಅನ್ನತಾರೆ. 411 ಅಲ್ಲ, ಒಂದು 5 ಅಡಿ 2 ಇಂಚು 3 ಇಂಚು ಇರೋರಿಗೆಲ್ಲ ಕಾಲ್ ಹಿಡ್ಕಲ್ಲ. ಇಂಟರ್ಸೆಪ್ಟರ್ ಹಿಮಾಲಯನ್ ಚಾನ್ಸೇ ಇಲ್ಲ, ಅವ್ರಿಗೆಲ್ಲ ಟಿಪ್ ಟು ಆಗಿ ಗಾಡಿ ದಬಾಕ್ ಬಿಡ್ತಾರೆ. ಸೊ ಅಂತವ್ರಿಗೆ ಈ ಗಾಡಿ ಚೆನ್ನಾಗಿದೆ. ಏನಿದೇನು ಒಂದು 4 ಫೀಟ್ ಇದ್ರೂ ಆರಾಮ? 4 ಫೀಟ್ ಅಲ್ಲ, 4 ಫೀಟ್ ಇದ್ರೆ ಖುಷಿಯಾಗಿ ಓಡಿಸ್ಬೋದು. ಹೇಳ್ತಿಲ್ವಾ, ನನಗೆ ನೋಡಿ ಆರಾಮಾಗಿದ್ದೀನಿ, ನಾನು ಫುಲ್ ಕಾಲಿ ಗಾಡಿ ಇಟ್ಟಿದ್ದೀನಿ. ಆಮೇಲೆ ಬೆಂಡ್ ಮಾಡ್ಬೇಕಾದ್ರೆ ಲಾಂಗ್ ಬೆಂಡ್ ತಗೋಬೇಕು. ಮತ್ತೆ ಬೆಸ್ಟ್ ರಿಫೈನ್ ಗಾಡಿ ಆಗಿದೆ ರಾಯಲ್ ಎನ್ಫೀಲ್ಡ್ ಅಲ್ಲಿ. ಆ ಗಾಡಿ ಇವೆರಡು ಗಾಡಿ ಕಂಪೇರ್ ಮಾಡಿದ್ರೆ ತುಂಬಾ ರಿಫೈನ್ಮೆಂಟ್ ಇದೆ. ಜೊತೆಗೆ ನೀವು ಸ್ಮೂತ್ ಆಗಿ ಆರಾಮ ಒಂದು 180 160 ಅಂತೂ ಆರಾಮಾಗಿ ಕ್ರೂಸ್ ಮಾಡ್ಬೋದು. ಕ್ವಾಲಿಟಿನೂ ಇಂಪ್ರೂವ್ ಮಾಡಿದ್ದಾರೆ. ಕ್ವಾಲಿಟಿ ಬೇಜಾನ್ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಆ ಗಾಡಿಗಳಿಗೂ. ಒಂಥರ ಸ್ವಿಚ್ ಬಟನ್ಸ್ ಗಳಾಗಿರ್ಬೋದು, ಮತ್ತೊಂದು ಮತ್ತೆ ಈ ಫಾಗ್ ಲೈಟ್ ಗಳದು ಎಲ್ಲ ಚೆನ್ನಾಗಿ ಇಂಪ್ರೂವೈಸ್ ಮಾಡಿದ್ದಾರೆ. ಬಟ್ ಇದರಲ್ಲಿ LED ಲೈಟ್ ವರ್ಸ್ಟ್ ಅನ್ಕೊಳ್ಳಿ. ಅದು ಎಲ್ಲಾ ಗಾಡಿಗಳು ಕಂಪೇರ್ ಮಾಡಿದ್ರೆ ಹೊಸದಾಗಿ ಬಂದಿರೋ ಹಿಮಾಲಯನ್ ಗಾಡಿಲಿ ಈ LED ಲೈಟ್ ಕೊಟ್ಟಿದ್ದಾರೆ. ಅದ್ರಂತ ಥರ್ಡ್ ಕ್ಲಾಸ್ ಥರ್ಡ್ ರೇಟೆಡ್ LED ಲೈಟ್ ನಾನು ಲೈಫಲ್ಲಿ ನೋಡಿಲ್ಲ. ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಲೈಟ್, ಅದು ಸ್ಪ್ರೆಡ್ ಆಗಲ್ಲ, ಏನು ಇಲ್ಲ, ರೀಚೇ ಆಗಲ್ಲ ಲೈಟ್. ಅದು ಆಫ್ಟರ್ ಮಾರ್ಕೆಟ್ ಲೈಟೇ ಹಾಕ್ಸ್ಬೇಕು, ಅದೊಂದು ಹಾಕೊಳ್ಳಿ ಎಲ್ಲರೂ.